ಹಲವರು ಆಕಾಂಕ್ಷಿಗಳಿದ್ರು ಪಕ್ಷ ನನಗೆ ಟಿಕೆಟ್ ಕೊಟ್ಟಿದೆ. ಚಾಮರಾಜನಗರ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ಭಿನ್ನಮತ ಇಲ್ಲ, 100ಕ್ಕೆ 100 ನಾನೇ ಗೆಲ್ತೇನೆ. ಎಲ್ಲರೂ ಒಗ್ಗೂಡಿಕೊಂಡು ಕೆಲಸ ಮಾಡ್ತೇವೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತವೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ದೊಡ್ಡ ನಾಯಕ, ಅವರ ಸಪೋರ್ಟ್ ಆಶೀರ್ವಾದ ಕೂಡ ಈ ಬಾರಿ ಸಿಗುತ್ತೆ. ಚಾಮರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಈಗ ಅಧಿಕೃತವಾಗಿ ಘೋಷಣೆ ಆಗಿದೆ. ನಮ್ಮ ಜೊತೆ ಅಭ್ಯರ್ಥಿ ಆಗಿರುವಂತಹ ಸುನಿಲ್ ಬೋಸ್ ಅವರು ಇದ್ದಾರೆ. ಅವರ ಅಭಿಪ್ರಾಯ ಕೇಳೋಣ. ಸರ್, ಈ ಬಿ ಫಾರಂ ಅನ್ನು ತೆಗೆದುಕೊಂಡಿದ್ದೀರಿ, ಏನನ್ಸುತ್ತೆ? ನಾವು 18 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿದ್ದೀನಿ. ಒಂದು ರಾಷ್ಟ್ರೀಯ ಪಕ್ಷ ಅದನ್ನು ಗುರುತಿಸಿ ಒಂದು ಬಿ ಫಾರ್ಮ್ ಕೊಟ್ಟಾಗ ಒಂಚೂರು ಎಲ್ಲರಿಗೂ, ನನಗಂತ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಯಾಕಂದರೆ ಇದೊಂದು ಇತಿಹಾಸ ಇರುವಂಥ ಒಂದು ಪಕ್ಷ. ಆ ಪಕ್ಷದಲ್ಲಿ ನನಗೆ ಈ ಸಲ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಕಾಶ ಮಾಡಿಕೊಟ್ಟಂಥ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರಿಗೆಲ್ಲ ನಾನು ಕೃತಜ್ಞತೆಯನ್ನು, ಧನ್ಯವಾದಗಳನ್ನ ತಿಳಿಸ್ತೇನೆ. ಕಳಿಸಿದ್ದು ಒಂದೇ ಹೆಸರು, ಆದರೆ ಇಷ್ಟೊಂದು ವಿಳಂಬ ಆಗಿದ್ದೇಕೆ ಅಂತ? ಇಲ್ಲ, ನಾವು 8 ಜನ ಆಕಾಂಕ್ಷಿಗಳಿದ್ವಿ. ಮಾನ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಬಂದಾಗ ಅಲ್ಲಿ 8 ಜನ ಆಕಾಂಕ್ಷಿಗಳಿದ್ವಿ. ಕೊನೆಗೆ ವರಿಷ್ಠರು ಎಲ್ಲನೂ ಚರ್ಚೆ ಮಾಡಿ ಅಂಕಿ ಅಂಶಗಳನ್ನೆಲ್ಲ ತರಿಸ್ಕೊಂಡು ಕೊನೆಗೆ ಎಲ್ಲರೂ ಕೂಡ ಸಮರ್ಥರಿದ್ದರು. ಅದು ಒಬ್ಬರಿಗೆ ಕೂಡ ಅವಕಾಶ ಮಾಡಿಕೊಡಕ್ಕೆ ಬೇಕಾದ್ರಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿ ಕೆಲಸವನ್ನು ಮಾಡ್ತೇವೆ. ಕಳೆದ ಬಾರಿ ಕೂಡ ಅಸೆಂಬ್ಲಿ ಚುನಾವಣೆಯ ಟಿಕೆಟ್ ಮಿಸ್ ಆಗಿತ್ತು. ಸೊ ಕಳೆದ 6-7 ವರ್ಷಗಳಿಂದಲೂ ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ ಹೇಗಿದೆ? ನಗರ ಯಾವತ್ತಿದ್ರೂ ಕಾಂಗ್ರೆಸ್ನ ಭದ್ರಕೋಟೆ. ಕಳೆದಲ್ಲೂ ಕೂಡ ಸ್ವಲ್ಪ ಮತಗಳಿಂದ ಮಾನ್ಯ ದಿವಂಗತ ಧ್ರುವನಾರಾಯಣ ಸಾಹೇಬರು ಸೋತಿದ್ದಂಥದ್ದು. ಅಲ್ಲಿ ಎಲ್ಲ 8 ಕ್ಷೇತ್ರದಲ್ಲಿ 7 ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಒಂದು ಹನ್ನೂರಲ್ಲೂ ಕೂಡ ಕಾಂಗ್ರೆಸ್ಸು ಬಲಿಷ್ಠವಾಗಿದೆ. ಆದ್ದರಿಂದ 100ಕ್ಕೆ 100 ಅಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಶ್ರಮದಿಂದ, ನಮ್ಮ ಎಲ್ಲ ಹಿರಿಯ ನಾಯಕರು, ನಮ್ಮ ಯುವಕ ಮಿತ್ರರು, ಮಹಿಳೆಯರು ಹೆಚ್ಚಾಗಿ ಎಲ್ಲರೂ ಒಂದು ಆಶೀರ್ವಾದದಿಂದ ಈ ಸಲ ಕಾಂಗ್ರೆಸ್ಸಲ್ಲಿ ಗೆಲ್ಲಿಸ್ತಾರೆ. ಈ ಸರಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು ಅರ್ಧಕ್ಕೂ ಹೆಚ್ಚು ಯುವಕರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದರೆ ಯಾವ ಉದ್ದೇಶಕ್ಕಾಗಿ ಯುವಕರಿಗೆ ಈ ಬಾರಿ ಹೆಚ್ಚಿನ ಟಿಕೆಟ್ ಕೊಡಲಾಗಿದೆ? ಇಲ್ಲ, ಯಾಕೆಂದರೆ ಯುವಕರು ಕೂಡ ಅವಕಾಶವನ್ನು ಮಾಡಿಕೊಟ್ರೆ ಮುಂದಿನ ಒಂದು ಪೀಳಿಗೆಗಳು ಬೆಳೀಬೇಕಿದೆ. ಅದರಿಂದ ಈ ಸಲ ಹೆಚ್ಚು ನಮ್ಮ ಕಾಂಗ್ರೆಸ್ ಪಕ್ಷದ ಯುವಕರಿಗೆ ಅವಕಾಶ ಮಾಡಿದ್ರೆ ಇದು ಒಳ್ಳೆ ಬೆಳವಣಿಗೆ ಅಂತ ನನಗನ್ನಿಸುತ್ತೆ. ಅದರಿಂದ ಎಲ್ಲ ಕೊಟ್ಟರೆ 28ರಲ್ಲೂ ಕೂಡ ಎಲ್ಲರೂ ಕೂಡ ಗೆಲ್ಲುವಂಥ ಪ್ರಯತ್ನ ಮಾಡ್ತೀವಿ. ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದಿಂದ ಸಂಸದರ ಆಯ್ಕೆಯಾಗುವ ವಿಶ್ವಾಸ ಇದೆ. ನಮ್ಮ ವಿಷನ್ ಏನಿದೆ ಸರ್? ನಮ್ಮ ವಿಷನ್ ನಮ್ಮ ಯಾವಾಗಲೂ ಕೂಡ ಚಾಮರಾಜನಗರ ಒಂದು ಹಿಂದುಳಿದ ಒಂದು ಲೋಕಸಭಾ ಕ್ಷೇತ್ರ ಅಂತಲೇ ಹೇಳುವಂಥದ್ದು. ಅದರ ಪಟ್ಟಿಯನ್ನು ಕಳಿಸಿ ಅಭಿವೃದ್ಧಿ ಮಾಡಿ. ಯಾಕಂದರೆ ಸಾಕಷ್ಟು ನಮ್ಮ ಧ್ರುವನಾರಾಯಣ ಸಾಹೇಬರು ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ಅವರ ಆದಿಯಲ್ಲಿ ನಾವು ಕೂಡ ಏನು ಕೇಂದ್ರ ಸರ್ಕಾರದಿಂದ ಹೆಚ್ಚು ಅನುದಾನ ತರೋಕ್ಕೆ ಪ್ರಯತ್ನ ಪಡುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮತ ಕೊಟ್ಟು ಜನಗಳು ನಮ್ಮ ಆಯ್ಕೆ ಮಾಡಿದ್ರೆ ಅವ್ರ ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನ ಮಾಡ್ತೀವಿ. ಶ್ರೀನಿವಾಸ್ ಪ್ರಸಾದ್ ಅವರನ್ನು ತಂದೆಯವರು ಭೇಟಿ ಮಾಡಿದರು. ಸೊ ಇದು ಎಲ್ಲೋ ಒಂದು ಕಡೆ ಮತ್ತಷ್ಟು ಶಕ್ತಿ ಸಿಕ್ಕಂತ. ಶ್ರೀನಿವಾಸ್ ಪ್ರಸಾದ್ ಅವರು 50 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಇದ್ದಂಥ ನಮ್ಮ ಮೈಸೂರು ಭಾಗಕ್ಕೆ ಅಂತಲ್ಲ, ರಾಜ್ಯಕ್ಕೆ ಒಂದು ಹಿರಿಯ ರಾಜಕಾರಣಿಗಳು. ಕೇಂದ್ರದಲ್ಲೂ ಸಚಿವರಾಗಿದ್ದಂಥವ್ರು. 5 ಸಲ ಸಂಸದರಾಗಿ, 2 ಸಲ ವಿಧಾನಸಭೆಗೆ ಪ್ರವೇಶ ಮಾಡಿ ಅಲ್ಲೂ ಕೂಡ ಸಚಿವರಾಗಂತ ಕೆಲಸ ಮಾಡಿದಂಥವ್ರು. ಅವ್ರದ್ದೇನು ಸಲಹೆ ಸೂಚನೆಗಳು, ಒಂದು ಆಶೀರ್ವಾದ ಪಡೆಯೋಣ ಅಂತ ಅಲ್ಲಿಗೆ ಹೋಗಿದ್ವಿ. ಆಶೀರ್ವಾದನ ಪಡೆದ್ವಿ. ಅವರು ಕೂಡ ಆಶೀರ್ವಾದನ ಮಾಡಿದ್ರು, ಒಳ್ಳೆಯದಾಗಲಿ ಅಂತ. ಅದೇ ಬಿಟ್ಟು ರಾಜಕೀಯವಾಗಿ ಏನಿಲ್ಲ. ಮುಂದೆ ಅವ್ರ ಬೆಂಬಲಿಗರು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಸೇರಿದೆ. ಅತಿ ಹೆಚ್ಚಿನ ಮತಗಳಿಂದ ಚಾಮರಾಜನಗರ ಕ್ಷೇತ್ರದ ಜನ ನಿಮ್ಮನ್ನು ಗೆಲ್ಲಿಸ್ತಾರೆ. ಖಂಡಿತವಾಗಲೂ ನನಗೆ ವಿಶ್ವಾಸ ಇದೆ. ಅಲ್ಲಿನ ಜನರು, ನಮ್ಮ ಕಾರ್ಯಕರ್ತರು ಸದೃಢವಾಗಿದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ದುಡಿದು ಅಲ್ಲಿ ಹೆಚ್ಚಿನ ಅಂತರದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಿರೋ ವಿಶ್ವಾಸ ಇದೆ. ಸರ್ಕಾರದ ಗ್ಯಾರಂಟಿಗಳು ಕೈ ಹಿಡಿಯುತ್ತಾ? 100ಕ್ಕೆ 100 ಹಿಡಿತದೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 95% ಹೆಚ್ಚು ಫಲಾನುಭವಿಗಳು ಇದ್ದಾರೆ. ಇನ್ನು ಕೆಲವು ಜನ ತಾಂತ್ರಿಕ ಒಂದು ಕಾರಣಗಳಿಂದ ಅವ್ರಿಗೆ ಮುಟ್ಟಕ್ಕಾಗಿಲ್ಲ, ಅದನ್ನು ಕೂಡ ಮಾಡೋಕ್ಕೆ ಹೇಳಿದ್ದಾರೆ. ಅದು ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಚಾಮರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸುನಿಲ್ ಬೋಸ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.